ಹಾಯ್ ಹಲೋ ನಮಸ್ತೆ ನಮಸ್ತೆ ನಾನು ನಿಮ್ಮ ಪ್ರೀತಿ ರಾಹುಲ್ ಸರಿಕರ್. ಇಂದಿನ ವಿಶೇಷ ಬಂದಾಗ ಏನ್ ಗೊತ್ತೇನ್ರಿ, ಇವಾಗ ಭಾರತದ ಶಸ್ತ್ರ ಪಡೆಗಳ ಸಂಪೂರ್ಣ ಮಾಹಿತಿ ಅಂದ್ರೆ ಭಾರತೀಯ ಸೇನೆ ಆಗಿರ್ಬೋದು, ಭಾರತೀಯ ನೌಕಾಪಡೆ ಆಗಿರ್ಬೋದು, ಭಾರತೀಯ ವಾಯುಪಡೆ ಆಗಿರ್ಬೋದು ಅಲ್ವಾ ಸರ್. ಇವಾಗ ಆರ್ಮಿ ನ್ಯಾವಿ ಅದಲ್ವಾ, ಇಂಡಿಯನ್ ಏರ್ ಫೋರ್ಸ್ ನ ಕುರಿತು ಒಂದಿಷ್ಟು ಮಾಹಿತಿ ಅದಲ್ವಾ ಇನ್ನಿನ ತರಗತಿ ನಂಬರ್ ಅದಲ್ವಾ. ಇನ್ನೊಂದ್ಸಲಿಂದ ಮುಂಬರುವ ಅಗ್ನಿವೀರ ಆಗಿರ್ಬೋದು, SSGD ಆಗಿರ್ಬೋದು ಅಲ್ವಾ. ಇನ್ನೊಂದು ಪ್ರತಿಯೊಂದು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದು ಕ್ವಶನ್ ಅದಲ್ವಾ. ಅದು ಯಾವಾಗ ಸ್ಥಾಪನೆ ಇತ್ತು, ಏನಿತ್ತು ಅದಲ್ವಾ, ಒಂದಿಷ್ಟು ಮಾಹಿತಿ ಅದಲ್ವಾ ಇನ್ನಿನ ತರಗತಿ ನೋಡೋಣಂತದಲ್ವಾ. ಬರ್ರಿ ನೋಡ್ಕೊಂತ ತಗೋಣಂತ. ಯಾರೆಲ್ಲ ಹೊಸದಾಗ ವಿಡಿಯೋ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಂತ ಬರ್ರಿ. ಡೈರೆಕ್ಟ್ ಫಸ್ಟ್ ನೋಡಮಂತದಲ್ವಾ ಏನದ ಸ್ಪೆಷಲ್ ಅಂತದಲ್ವಾ. ಪ್ರಮುಖವಾಗಿ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ, ಇಲ್ಲಿ ಕೊಟ್ಟಿದಾರ ಅದಲ್ವಾ. ನೋಡ್ರಿ ಕೇಳ್ಕೊಂತ ತಗೊಂಡ್ ನೋಡ್ಕೊಂತ ತಗೋಣಂತ. ಇವಾಗ ನೋಡ್ರಿ ಶಸ್ತ್ರ ಪಡೆಗಳು ಸ್ನೇಹಿತರೆ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ. ಶಸ್ತ್ರ ಪಡೆಗಳು ಭಾರತ ಶಸ್ತ್ರ ಪಡೆ ಭಾರತೀಯ ಏನ್ ಗೊತ್ತೇನ್ರಿ. ಶಸ್ತ್ರ ಪಡೆಗಳು ಭಾರತದ ಏನ್ ಗೊತ್ತೇನ್ರಿ, ಭಾರತದ ರಾಷ್ಟ್ರೀಯ ಏನ್ ಗೊತ್ತೇ, ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಭೌಮತ್ವ ಕಾಪಾಡುವ ಪ್ರಮುಖ ಏನ್ ಗೊತ್ತೇನ್ರಿ, ಪ್ರಮುಖ ರಕ್ಷಣಾ ವ್ಯವಸ್ಥೆ ಆಗಿದೆ. ಭಾರತದ ರಾಷ್ಟ್ರಪತಿಗಳು ಈ ಪಡೆಗಳ ಸರ್ವೋಚ್ಚ ಏನ್ ಗೊತ್ತೇನ್ರಿ ಕಮಾಂಡರ್ ಆಗಿರುತ್ತಾರೆ. ಇವು ರಕ್ಷಣಾ ಸಚಿವಾಲಯದ ಏನ್ ಗೊತ್ತೇ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತವೆ ಅಂತ ನೋಡ್ರಿ. ಭಾರತೀಯ ಏನ್ ಗೊತ್ತೇನ್ರಿ, ಭಾರತದ ಏನ್ ಗೊತ್ತೇ ಮೂರು ಪಡೆಗಳು ಅಂದ್ರೆ ಮೂರು ವೃತ್ತಿಪರ ಪ್ರಮುಖವಾಗಿರ್ತಾವ ನೋಡ್ರಿ. ನಮ್ ಭಾರತ ದೇಶದ ಸ್ನೇಹಿತರೆ ಗೊತ್ತಿರ್ಬೇಕು, ಶಸ್ತ್ರ ಪಡೆಗಳು ಎಷ್ಟ್ ಕಂಡ್ ಬರ್ತಾವ ಗೊತ್ತಿರ್, 3 ಕಂಡ್ ಬರ್ತಾವಲ್ವಾ. ಅದ್ರಾಗ ಪ್ರಮುಖವಾಗಿ ಗೊತ್ತಿರ್ಲಿ. ಇವಾಗ ನೋಡ್ರಿ ಪ್ರಮುಖ ನಮ್ಮ ಭಾರತ ದೇಶದ ರಕ್ಷಣಾ ಪಡೆ ಅಂತ ಕರೀತಾರಲ್ವಾ ಸರ್. ಒಂದ್ ಗೊತ್ತಿರ್ಬೇಕು ಯಾವ್ದಪ್ಪ ಬಂದಾಗ ಭಾರತೀಯ ಸೇನೆ ಅಂತಕ್ಕಂತಲ್ವಾ. ನೋಡ್ರಿ ಇಂಡಿಯನ್ ಆರ್ಮಿ ಅಂತ ಕರೀತಾರೆ ನೋಡ್ರಿ. ಯಾವ ಆರ್ಮಿ ಹೇಳ್ರಿ, ಇಂಡಿಯನ್ ಆರ್ಮಿ. ಏನ್ ಮಾಡ್ತಾ ಗೊತ್ತೇನ್, ಭೂಗಡಿಗಳ ರಕ್ಷಣೆ ಮತ್ತು ಸರ್ ನೆಲದ ಮೇಲಿನ ಗೊತ್ತೇನ್ ಕಾರ್ಯಾಚರಣೆಗಳಂತ ನಿರ್ವಹಿಸ್ತಾ ಇದಾರೆ ಅದಲ್ವಾ. ನಂತರ ಬಂದಾಗ ಭಾರತೀಯ ನೌಕಾಪಡೆ ಸರ್ ಇಂಗ್ಲಿಷ್ ದ ಇಂಡಿಯನ್ ನ್ಯಾವಿ ಅಂತ ಕರೀತಾರೆ ನೋಡ್ರಿ. ಇದು ದೇಶದ ಗೊತ್ತೇನ್ ಕರಾವಳಿ ಮತ್ತೇನ್ ಗೊತ್ತೇನ್ರಿ ಕಡಲ ಗಡಿಗಳ ರಕ್ಷಿಸ್ತಾರೆ. ಕರಾವಳಿ ಪ್ರದೇಶದಲ್ಲಿ ಅದು ರಕ್ಷಣೆ ಮಾಡ್ತಾನ್ರಿ. ನೆಕ್ಸ್ಟ್ ಬಂದಾಗ ಸರ್ ಭಾರತೀಯ ವಾಯುಪಡೆ ಅಂತಕ್ಕಂಥ ನೋಡಿ, ಇಂಡಿಯನ್ ಏರ್ ಫೋರ್ಸ್ ಅಂತಕ್ಕಂಥದ್ದು ಇದೇನ್ ಮಾಡ್ತದ ಗೊತ್ತೇನ್ರಿ, ವಾಯು ಪ್ರದೇಶದ ರಕ್ಷಣೆ ಮತ್ತು ವೈಮಾನಿಕ ದಾಳಿಗಳಂತಕ್ಕ ನಿರ್ವಹಿಸ್ತಾ ನೋಡ್ರಿ ಅದಲ್ವಾ. ವೈಮಾನಿಕ ದಾಳಿಗಳಂತಕ್ಕಂಥದಲ್ವಾ. ಬರ್ ನೋಡೋಂತ ಒಂದೊಂದ ನೋಡ್ಕೊಂತ ಹೋಗೋಣಂತ ಅದಲ್ವಾ. ಫಸ್ಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ ಸರ್. ಒಂದ್ ಗೊತ್ತಿರ್ಬೇಕು ಸರ್, ನಮ್ಮ ಪ್ರೀತಿ ಏನ್ ಗೊತ್ತೇನ್, ಭಾರತೀಯ ಭೂಸೇನೆ ಯಾವ ಸೇನೆ ಗೊತ್ತೇನ್ರಿ, ಭೂಸೇನೆ ಅಂತಕ್ಕಂಥದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ. ನೋಡ್ರಿ ಪ್ರಮುಖವಾಗಿ ಗೊತ್ತಿರೋ ಒಂದು ಭಾರತೀಯ ಭೂಸೇನೆ ಕನ್ಫ್ಯೂಸ್ ಆಗ್ಬಾರ್ದು ಮತ್ತೆ ಸರ್. ಭೂಸೇನೆ ಅಂದ್ರೆ ಒಂದೇ, ಇಂಡಿಯನ್ ಆರ್ಮಿ ಅಂದ್ರೆ ಒಂದೇ, ಭೂಪಡೆ ಅಂದ್ರೆ ಒಂದೇ ಅದಲ್ವಾ. ಗೊತ್ತಿರ್ಲಿ ಸರ್. ಯಾವಾಗ ಸ್ಥಾಪನೆ ಮಾಡ್ತಾರೆ ಗೊತ್ತೇನ್ರಿ, ಜನವರಿ ಏನ್ ಗೊತ್ತೇನ್ರಿ 26 1950 ಅದೆಲ್ಲ ಭಾರತೀಯ ಪ್ರಕಾರ. ಬಟ್ ನೋಡ್ರಿ ಈ ಬ್ರಿಟಿಷ್ ಸರ್ಕಾರದ ಏನ್ ಗೊತ್ತೇನ್ರಿ ಅವಾಗ ಸ್ಥಾಪನೆ ಆಗುತ್ತೆ. ಯಾವಾಗಪ್ಪ ಬಂದಾಗ ಸರ್ ಹಿಂದ್ ಬಂದಾಗ ನೋಡ್ರಿ 18 ಗೊತ್ತೇನೆ, 1800 ಅದಲ್ವಾ. 1800 ಸರ್ ನೋಡಿ 95 1895 ಏನ್ ಗೊತ್ತೇನೆ ಏಪ್ರಿಲ್ 1 ಸ್ಥಾಪನೆ ಆಗ 1895 ಏಪ್ರಿಲ್ 1. ಬಟ್ ಭಾರತೀಯ ಸಂವಿಧಾನ ಪ್ರಕಾರ ಬಂದಾಗ 1950 ಜನವರಿ 26 ಗೊತ್ತಿಲ್ಲ ಬ್ರಿಟಿಷ್ ಸರ್ಕಾರದ ಸ್ಥಾಪನೆ ಆಗುತ್ತೆ ನೋಡ್ರಿ. ಪ್ರಕಾರ ಇದನ್ ಗೊತ್ತಿ ಸೈನ್ಯ ಅಂತಕ್ಕಂಥದ್ದು ಇದನ್ ಗೊತ್ತೇನು ಭೂ ಯುದ್ಧ ಅಂತಕ್ಕಂಥ. ಈಗ ಭೂ ಯುದ್ಧ ಆಗ್ತಾವಲ್ವಾ ಅದು ಏನ್ ಗೊತ್ತಿ ನಿರ್ವಹಿಸ್ತಾವ ಗೊತ್ತೇನ್ರಿ, ಪ್ರಮುಖ ಭಾರತೀಯ ಸೇನೆ. ನೆಕ್ಸ್ಟ್ ಬಂದಾಗ ಸರ್ ಇದು ಕೇಂದ್ರ ಕಚೇರಿ ಕಂಡ್ ಬರ್ತಾ ಗೊತ್ತೇನ್ರಿ ಸರ್. ಭೂಸೇನೆ ಕೇಂದ್ರ ಕಚೇರಿ ಗೊತ್ತಿರ್ಬೇಕು, ನವದೆಹಲಿ ಕಂಡ್ ಬರ್ತಾ ನೋಡ್ರಿ. ಯಾವ್ದು ನವದೆಹಲಿ ಸದ್ಯ ಗೊತ್ತಿರ್ಬೇಕು. ಘೋಷವಾಕ್ಯ ಕೇಳ್ತಿರ್ತಾರೆ ನೋಡ್ರಿ ಸರ್. ಮುಂಬರುವ ಕ್ವಶನ್ ಕೇಳ್ಬೋದು ಏನ್ ಗೊತ್ತೇನ್ರಿ ಸರ್, ಭಾರತೀಯ ಭೂಸೇನೆ ಏನ್ ಗೊತ್ತೇನ್ ದೈಯ ವ್ಯಾಖ್ಯಾನ ಆಗಿರ್ಬೋದ್ರಿ. ಘೋಷ ವಾಕ್ಯ ಥೀಮ್ ಅದಲ್ವಾ ಸರ್. ಎಂದ ಗೊತ್ತೇನ್ರಿ, ಸೇವಾ ಪರಮೋ ಧರ್ಮ ಏನ್ ಗೊತ್ತೇನ್ರಿ, ಸೇವಾ ಪರಮೋ ಧರ್ಮ. ಸರ್ ಏನ್ರಿ ಅರ್ಥ ಅಂತ ಬಂದಾಗ ಅದಲ್ವಾ ನೋಡ್ರಿ, ಸ್ವಯಂ ಸೇವೆಗೆ ಸರ್ ಮುನ್ನ ಅರ್ಥ ಅದಲ್ವಾ, ಸೇವೆಯೇ ಶಾಶ್ವತ ಏನ್ ಗೊತ್ತೇನ್ರಿ ಧರ್ಮ ಅಂತಕ್ಕಂಥದಲ್ವಾ. ಆಮೇಲೆ ನೋಡ್ರಿ ಇವು ಭಾರತೀಯ ಭೂಸೇನೆ ಅದ ಅಲ್ವಾ, ಇದ್ರ ನೋಡ್ರಿ ಪ್ರಮುಖವಾಗಿ ಬಣ್ಣಗಳು ಗೊತ್ತಿರ್ಬೇಕದಲ್ವಾ ಸರ್. ನೋಡ್ರಿ ಯಾವ ಕಲರ್ ಗೊತ್ತೇನ್ರಿ ಸರ್, ಪ್ರಮುಖವಾಗಿ ಗೊತ್ತಿರ್ಬೇಕು. ಚಿನ್ನ ಮೀನ್ಸ್ ಗೋಲ್ಡನ್ ಕಲರ್ ಅದಲ್ವಾ, ನಂತರ ಕೆಂಪ್ ಬಣ್ಣ ಸರ್, ನಂತರ ಕಪ್ಪು ಬಣ್ಣ ಅದಲ್ವಾ ಸರ್. ಗೋಲ್ಡ್ ಅದಲ್ವಾ, ನಂತರ ರೆಡ್ ನಂತರ ಗೊತ್ತೇನ್ ಬ್ಲಾಕ್ ಕಲರ್ ಇರುತ್ತೆ ನೋಡ್ರಿ. ಆಮೇಲೆ ಪ್ರಮುಖವಾಗಿ ಗೊತ್ತಿರ್ಬೇಕು ಸರ್, ವಾರ್ಷಿಕೋತ್ಸವ ಅಂದ್ರೆ ಭಾರತೀಯ ಸೇನಾ ದಿನ ಅಂತ ಸುಮಾರು ಸಲ ಎಕ್ಸಾಮ್ ಕೇಳಾರ ನೋಡಿ ಕ್ವಶನ್ ಅದಲ್ವಾ. ನೋಡ್ರಿ ಇವಾಗ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಚೆಕ್ ಮಾಡಿ ನೋಡ್ಬೇಕಾದ್ರೆ ಭಾರತೀಯ ಸರ್ ಸೇನಾ ದಿನ ಅಂತಕ್ಕಂಥ ಯಾವಾಗ ಆಚರಣೆ ಮಾಡ್ತಾರೆ, ಜನವರಿ 15 ಸ್ನೇಹಿತರೆ ಗೊತ್ತಿರ್ಬೇಕು. ಜನವರಿ 15 ಯಾಕೆ ಆಚರಣೆ ಮಾಡ್ಬೋದ್ರಿ, ಹಾಗಾದ್ರೆ ನೋಡಿ ಸ್ಥಾಪನೆ ಬಿ ಆಗಿಲ್ಲ. ಬಟ್ ಏನಾಗಿರ್ತದೆ ಗೊತ್ತೇನ್ರಿ ಸರ್, 1919 ಸರ್ 49 ಏನ್ ಗೊತ್ತೇನ ಭಾರತ ದೇಶದ ಏನ್ ಗೊತ್ತೇನು ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ ಸರ್. ಭಾರತೀಯರ ಜನರಲ್ ಏನ್ ಗೊತ್ತೇನ್ ಜನರಲ್ ಅದಲ್ವಾ ಸರ್. ಜನರಲ್ ಕಾರ್ಯಪ್ಪ ಅಂತಕ್ಕಂಥ ಏನ್ ಗೊತ್ತೇನ್ರಿ, ಕಾರ್ಯಪ್ಪ ಅಂತಕ್ಕಂಥವ್ರು ಸರ್ ಏನ್ ಮಾಡ್ತಾರ ಗೊತ್ತೇನ್ರಿ ಸರ್. ಇವನ್ನ ಭಾರತೀಯ ಭೂಸೇನೆ ಏನ್ ಗೊತ್ತೇನ್ ಭಾರತದ ಮೊದಲೇನ್ ಗೊತ್ತೇನ್ರಿ ಮುಖ್ಯಸ್ಥರ, ಭಾರತೀಯ ಮುಖ್ಯಸ್ಥರ ಏನ್ ಮಾಡ್ತಾರ ಅಧಿಕಾರ ವಹಿಸ್ಕೊತಾರ 1949 ಸರ್ ಜನವರಿ 15 ಅದಕ್ಕೇನ್ ಗೊತ್ತೇನು ಪ್ರತಿ ವರ್ಷ ಜನವರಿ 15 ಆಚರಣೆ ಮಾಡ್ತಾರೆ ಗೊತ್ತೇನ್ರಿ, ಭೂಸೇನೆ ದಿನ ಅಂತಕ್ಕಂಥ ಆಚರಣೆ ಮಾಡ್ತಾರೆ ನೋಡಿ. ಹಾಗಾದ್ರೆ ಕರೆಂಟ್ ಅಫೇರ್ಸ್ ಏನ್ ಗೊತ್ತೇನು, ಭಾರತೀಯ ಭೂಸೇನೆಯ ಪ್ರಸ್ತುತ ಮುಖ್ಯಸ್ಥರು ಇವ್ರು ಏನ್ ಕರೀತಾರೆ ಗೊತ್ತೇನು, ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂತ ಕರೀತಾರೆ. ಅಂದ್ರೆ ಏನ್ ಗೊತ್ತೇನು ಪ್ರಮುಖವಾಗಿ ಉಚ್ಚಾರ ಮಾಡೋದೇನ್ ಗೊತ್ತೇನು ಜನರಲ್.
ಸರ್ ಜನರಲ್ ಅಂತ ಬಂದಾಗ ಭೂಸೇನೆ. ಸರ್ ಪ್ರೆಸೆಂಟ್ ಯಾರಪ್ಪ ಬಂದಾಗ ನೋಡ್ರಿ ಉಪೇಂದ್ರ ಏನ್ ಗೊತ್ತೇನು ಉಪೇಂದ್ರ ದ್ವಿವೇದಿ ಅಂತಕ್ಕಂತ ನೋಡ್ರಿ ಉಪೇಂದ್ರ ದ್ವಿವೇದಿ ಅಲ್ವಾ ಪ್ರಮುಖವಾಗಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ ಇವ್ರು ಏನ್ ಗೊತ್ತೇನು 30ನೇ ಗೊತ್ತೇನು ಮುಖ್ಯಸ್ಥರಾಗ ಅಧಿಕಾರ ವಹಿಸ್ಕೊಂಡಾರ. ಸರ್ ಕೇಳ್ಬೋದು ಎಷ್ಟನೇ ಏನಪ್ಪ ಬಂದ ಮುಖ್ಯಸ್ಥರ ಬಂದ 30ನೇ ಮುಖ್ಯಸ್ಥರ ನೋಡೋದಲ್ವಾ. ಸರ್ ಗೊತ್ತಿರ್ಲಿ ಇವ್ರು 2024 ಜೂನ್ 30 ಅಧಿಕಾರ ಸ್ವೀಕಾರ ಮಾಡ್ಕೊಂಡಾರ. ಪ್ರೆಸೆಂಟ್ ಕೂಡ ಇವ್ರೇ ಅದಲ್ವಾ. ಆಮೇಲೆ ನಮ್ಗೆ ಗೊತ್ತಿರ್ಬೇಕು ನೋಡ್ರಿ ಭಾರತೀಯ ಭೂಸೇನೆ ಗೊತ್ತಿರ ಲೋಗೋ ಅದ ನೋಡ್ರಿ ಅದಲ್ವಾ. ಲೋಗೋ ನೋಡತ್ತೀರ ಅನ್ಕೋತೀನಿ ಅದಲ್ವಾ ಲೋಗೋ ಇರ್ಲಿ ಅದು ಭೂಸೇನೆ. ಸೊ ನೆಕ್ಸ್ಟ್ ಬಂದಾಗ ಎರಡನೇದ್ ಬರ್ತೈತಿ ನೋಡ್ರಿ ಯಾವ್ದು ಗೊತ್ತೇನು ಭಾರತೀಯ ಸದ್ಯ ಗೊತ್ತಿರ್ಬೇಕು ವಾಯುಸೇನೆ ಅಂತಕ್ಕಂಥದ್ದಲ್ವಾ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಅದಲ್ವಾ. ಏರ್ ಫೋರ್ಸ್ ಅಂತ ಕರೀತಾರ ನೋಡ್ರಿ ಇಂಗ್ಲಿಷ್ ಅದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಅದಲ್ವಾ. ಸರ್ ಭಾರತೀಯ ವಾಯುಸೇನೆ ಅಂದ್ರೆ ಒಂದೇ. ಸರ್ ನಂತರ ವಾಯುಪಡೆ ಅಂದ್ರೆ ಒಂದೇ. ಮತ್ತೆ ಕನ್ಫ್ಯೂಸ್ ಆಗ್ಬೇಡ್ರದಲ್ವಾ. ನೋಡಂಬರದಲ್ವಾ ಪ್ರಪಂಚದ ಅತಿ ದೊಡ್ಡ ವಾಯುಸೇನೆಗಳಲ್ಲಿ ಒಂದು. ಈಗ ಪ್ರಪಂಚದ ಅತಿ ದೊಡ್ಡ ವಾಯುಸೇನೆಗಳು ಅವ ನೋಡ್ರಿ ಅದರಾಗ ಒಂದು ನಮ್ಮ ಭಾರತ ದೇಶದಿಂದ ಇದ್ರೆ ಅದಲ್ವಾ. ಯಾವಾಗ ಸ್ಥಾಪನೆ ಆಯ್ತು ಸರ್ 8 ಅಕ್ಟೋಬರ್ 1937 ಸ್ಥಾಪನೆ ಆಗುತ್ತೆ ನೋಡ್ರಿ. ಸರ್ ವಾಯುಸೇನೆ ಸ್ಥಾಪನೆ ಆದ ವರ್ಷ 8 ಅಕ್ಟೋಬರ್ 1937 ಸ್ಥಾಪನೆ ಆಗುತ್ತೆ ಅದಲ್ವಾ. ಸರ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ನಂತರ ಇದೇನ್ ಗೊತ್ತೇನು ಪ್ರಮುಖ ವೈಮಾನಿಕ ಯುದ್ಧ ಅಂತಕ್ಕಂಥದ್ದು ಅದಲ್ವಾ. ಆಮೇಲೆ ಇದ್ರ ಹೆಡ್ ಕ್ವಾರ್ಟರ್ ಅದ ಗೊತ್ತೇನ್ರಿ. ಹೆಡ್ ಕ್ವಾರ್ಟರ್ ಮೀನ್ಸ್ ಕೇಂದ್ರ ಕಚೇರಿ ಬರ್ತದೆ ಗೊತ್ತೇನು ಕೇಂದ್ರ ಕಚೇರಿ. ಸರ್ ನವದೆಹಲಿ ಮತ್ತು ಹೊಸದೆಹಲಿ ಅಂತ ಕರೀತಾರೆ ಅದಲ್ವಾ. ಸರ್ ದಯ್ಯ ವ್ಯಾಖ್ಯೆ ನೋಡ್ರಿ ಘೋಷ ವಾಕ್ಯ ಗೊತ್ತಿರ್ಬೇಕು ಕೇಳ್ತಿರ್ತಾರೆ. ಸರಿ ಎಂದ ಗೊತ್ತೇನು ದೀಪ್ತವಾಗ್ಯದಲ್ವಾ. ಸರ್ ನೋಡಿ ದೀಪ್ತವಾಗಿ ಆಕಾಶವನ್ನು ಸ್ಪರ್ಶಿಸುವುದು. ಸರ್ ಇವಾಗ ಘೋಷವಾಕ್ಯಗಳು ಹಾಕೊಂಡ್ರಿ. ಸರ್ ನೋಡಿ ಭಾರತೀಯ ವಾಯುಸೇನೆ ಘೋಷವಾಕ್ಯ ಗೊತ್ತಿರ್ಬೇಕು. ಸರ್ ದೀಪ್ತವಾಗಿ ಸರ್ ಆಕಾಶವನ್ನು ಗೊತ್ತಿ ಸ್ಪರ್ಶಿಸುವುದು ಅದಲ್ವಾ. ಆಮೇಲೆ ಕಲರ್ ಸರ್ ಬಣ್ಣದ್ ಬಂದಾಗ ಸರ್ ನೌಕಾ ನೀಲಿ ಅದ. ಆಮೇಲೆ ಆಕಾಶ ನೀಲಿ ಐತಿ. ಮತ್ತೇನ್ ಗೊತ್ತೇನ್ರಿ ಸರ್ ನೋಡ್ರಿ ಬಿಳಿ ಬಣ್ಣ ಅಂತಕ್ಕಂತ ಯಾವ ಬಣ್ಣ ಗೊತ್ತೇನ್ ಬಿಳಿ ಬಣ್ಣ ಅದಲ್ವಾ. ಆಮೇಲೆ ನೋಡ್ರಿ ಇವಾಗ ವಾಯುಸೇನೆ ದಿನ ಅಂತಕ್ಕಂತ ಯಾವಾಗ ಆಚರಣೆ ಮಾಡ್ತಾರೆ ಸರ್ ನೋಡ್ರಿ 8 ಅಕ್ಟೋಬರ್ ಆಚರಣೆ ಮಾಡ್ತಾರ್ರಿ. ನೋಡ್ರಿ ವಾಯುಸೇನೆ ದಿನ ಅಂತ ಬಂದಾಗ ಯಾವಾಗ ಆಚರಣೆ ಮಾಡ್ತಾರೆ 8 ಅಕ್ಟೋಬರ್ ಅಂದ್ರೆ ಯಾಕೆ ಗೊತ್ತೇನ್ರಿ. ಇವಾಗ ನೋಡ್ರಿ 19 ಸರ್ ನೋಡ್ರಿ 37 ಗೊತ್ತ ಅಕ್ಟೋಬರ್ 8 ಸ್ಥಾಪನೆ ಗೊತ್ತಲ್ವಾ. ಅದಕ್ಕೇನ್ ಗೊತ್ತೇನ್ರಿ ಪ್ರತಿ ವರ್ಷ ಸರ್ ಅಕ್ಟೋಬರ್ 8ಗೆ ಯಾವ ದಿನ ಆಚರಣೆ ಮಾಡ್ತಾರೆ ಗೊತ್ತೇನ್ರಿ ಪ್ರಮುಖ ಗೊತ್ತೇ ಭಾರತೀಯ ವಾಯುಸೇನೆ ದಿನ ಅಂತಕ್ಕಂಥದ್ದಲ್ವಾ. ಬರ್ರಿ ನೆಕ್ಸ್ಟ್ ಬಂದಾಗ ಭಾರತೀಯ ವಾಯುಸೇನೆ ಗೊತ್ತೇನು ಪ್ರಸ್ತುತ ಮುಖ್ಯಸ್ಥರು. ನೋಡ್ರಿ ಪ್ರಸ್ತುತ ಮುಖ್ಯಸ್ಥರು ನೀರ್ ನೋಡ್ರಿ ಅದ್ರ ಚೀಫ್ ಆಫ್ ದ ಏರ್ ಸ್ಟಾಫ್ ಅಂತ ಕರೀತಾರದಲ್ವಾ. ಇವ್ರಿಗೆ ನೋಡ್ರಿ ಏರ್ ಮಾರ್ಷಲ್ ಅಂತ ಕರೀತಾರೆ. ಯಾವ ಮಾರ್ಷಲ್ ಗೊತ್ತೇನು ಏರ್ ಮಾರ್ಷಲ್. ಜನರಲ್ ಅಂತ ಬಂದಾಗ ಸರ್ ವಾಯು ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಭೂಸೇನೆ. ಇವಾಗ ಅದೇ ರೀತಿ ನೋಡ್ರಿ ಮಾರ್ಷಲ್ ಅಂತ ಬಂದಾಗ ಅವ ಯಾರಿಗೆ ಕರೀತಾರ ವಾಯುಸೇನೆಯವರಿಗೆ. ಈ ಪ್ರೆಸೆಂಟ್ ಯಾರ ಗೊತ್ತೇನ್ರಿ ಅಮರ್ ಪ್ರೀತ್ ಸಿಂಗ್ ಅಂತಕ್ಕಂತ ನೋಡ್ ಸರ್ ಕೇಳ್ಬೋದು. ಸರ್ ವಾಯು ಪಡೆ ಅಥವಾ ವಾಯುಸೇನೆಯ ಪ್ರಸ್ತುತ ಮುಖ್ಯಸ್ಥರು ಬಂದಾಗ ಅಮರ್ ಪ್ರೀತ್ ಸಿಂಗ್ ಅದಲ್ವಾ. ಸರ್ ಇಲ್ಲಿ ನೋಡ್ರಿ ಕೊಟ್ಟಿದ್ದಾರೆ ಲೋಗೋ ಕೊಟ್ಟಿದ್ದಾರೆ ನೋಡೋದಲ್ವಾ ಪ್ರಮುಖವಾಗಿ. ಸರ್ ಲೋಗೋ ಐತಿ ನೋಡ್ರಿ ಇಲ್ಲಿ ಅದಲ್ವಾ. ಈಗ ವಾಯುಸೇನೆ ಲೋಗೋ ಗೊತ್ತಿರ್ಬೇಕು ಅದಲ್ವಾ ಕೇಳ್ತಿರ್ತಾರೆ ಎಕ್ಸಾಮ್ ದಾಗ. ನೆಕ್ಸ್ಟ್ ಬಂದಾಗ ಮೂರನೇದ್ ಬರ್ತದೆ ನೋಡ್ರಿ ಸರ್ ಯಾವ್ದಪ್ಪ ಬಂದಾಗ ನೌಕಾಪಡೆ. ಯಾವ ಪಡೆ ಗೊತ್ತೇನ್ರಿ ಸರ್ ನೌಕಾಪಡೆ ಸ್ನೇಹಿತರೆ ಗೊತ್ತಿರ್ಬೇಕು ಇಂಗ್ಲಿಷ್ ನ್ಯಾವಿ ಅಂತ ಕರೀತಾರ ನೋಡ್ರಿ ನ್ಯಾವಿ. ಸರ್ ನೌಕಾಸೇನೆ ಅಂದ್ರೂ ಒಂದೇ ನೌಕಾಪಡೆ ಅಂತ ಒಂದೇ. ಮತ್ತೆ ಕನ್ಫ್ಯೂಸ್ ಆಗ್ಬೇಡ್ರಿ ಅದಲ್ವಾ. ಬರ್ ಸ್ಥಾಪನೆ ಆದ ವರ್ಷ ಗೊತ್ತಿರ್ಬೇಕು. ಯಾವ ಸ್ಥಾಪನೆ 1900 ನೋಡ್ರಿ 50 ಜನವರಿ ಗೊತ್ತೇನು 20ರ ಸ್ಥಾಪನೆ ಆಗುತ್ತೆ ನೋಡ್ರಿ ಅದಲ್ಲ. ಅದು ಭಾರತೀಯ ಪ್ರಕಾರ ಅಂದ್ರ ಸಂವಿಧಾನ ಪ್ರಕಾರ. ಬಟ್ ಅದಕ್ಕಿಂತ ಮುಂಚಿನ ಸ್ಥಾಪನೆ ಆಗಿತ್ತು ಯಾವಾಗ ಗೊತ್ತೇನ್ರಿ ಸರ್ ಸೆಪ್ಟೆಂಬರ್ 5 ಗೊತ್ತೇನು 1612 ನೋಡೋದಲ್ವಾ. ಮೇನ್ ಮುಂಚೆ 1612. ಬಟ್ ಸಂವಿಧಾನದ ಪ್ರಕಾರ ಬಂದಾಗ 1950 ಅದಲ್ವಾ. ಬಟ್ ಮುಂಚಿನ ಬಂದಾಗ 1612 ಸೆಪ್ಟೆಂಬರ್ 5 ಅದಲ್ವಾ. ಸರ್ ನೋಡ್ರಿ ಗೊತ್ತಿರ್ಲಿ ಪ್ರಕಾರ ನೌಕಾಪಡೆ ಅದ ನೋಡ್ರಿ. ಇದು ಏನ್ ಪಾತ್ರ ಕೆಲಸ ಮಾಡ್ತದೆ ಗೊತ್ತೇನು ನೌಕಾ ಯುದ್ಧ. ಸರ್ ನೋಡ್ರಿ ಬಲ ಪ್ರೇಕ್ಷಣೆ ಸಮುದ್ರ ಸಾಗಣೆ ಅದಲ್ವಾ. ಪರಮಾಣು ತಡೆಗಟ್ಟುವಿಕೆ ಈ ಸಮುದ್ರ ಸಾಗಣೆ ಆಗಿರ್ಬೋದು ಪರಮಾಣು ತಡೆಗಟ್ಟುವಿಕೆ ಇರ್ಬೋದು ಅದಲ್ವಾ. ಅದೆಲ್ಲ ಮಾಡ್ತಂತ ನೋಡ್ರಿ. ಪ್ರಮುಖವಾಗಿ ಕೇಂದ್ರ ಕಚೇರಿ ಕಂಡು ಬರ್ತದೆ ಗೊತ್ತೇನೆ. ಇದು ಕೂಡ ಸರ್ ನವದೆಹಲಿ ಕಂಡು ಬರ್ತದೆ ನೋಡ್ರಿ. ಅದ್ ಎಲ್ಲಿ ಹೇಳ್ರಿ ನವದೆಹಲಿ ಗೊತ್ತಿರ್ಲಿ. ಸರ್ ದೈವ ವ್ಯಾಖ್ಯೆ ಗೊತ್ತಿರೋದಲ್ವಾ. ಶಮ್ ಅದಲ್ವಾ ಶಮ್ ನೋ ವರುಣ ಅದಲ್ವಾ. ಅಂದ್ರೆ ನೋಡ್ರಿ ಅನುವಾದ ಏನ್ ಗೊತ್ತೇನ್ರಿ ಅರ್ಥ ನೋಡ್ರಿ ಗೊತ್ತಿರ್ಬೇಕದಲ್ವಾ. ಸರ್ ಜಲದೇವರು ನಮಗೆ ಶುಭವನ್ನು ನೀಡಲಿ. ನೋಡಿ ಜಲದೇವನು ನಮಗೆ ಶುಭವನ್ನು ನೀಡಲಿ ಅದಲ್ವಾ. ತೈತಿರಿಯ ಉಪನಿಷತ್ತಿನ ಎಲ್ಲಿ ತಗೋತಾರಪ್ಪ ತೈತಿರಿಯ ಉಪನಿಷತ್ತಿನ ತಗೋತಾರಂತ ನೋಡೋದಲ್ವಾ. ಬಟ್ ಗೊತ್ತಿರ್ಲಿ ಇವಾಗ ಬಣ್ಣ ಅಂತ ಬಂದಾಗ ಗೊತ್ತಿರ್ಬೇಕು ನೇವಿ ಬ್ಲೂ ಅಂತ ನೋಡ್ರಿ. ಸರ್ ಗೋಲ್ಡ್ ಮತ್ತೇನ್ ಗೊತ್ತೇನು ವೈಟ್ ಕಲರ್ ಅಂತಕ್ಕಂಥದ್ದು ಅದಲ್ವಾ. ಸರ್ ಗೊತ್ತಿರ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ನೋಡಿ ಸ್ನೇಹಿತರೆ ಗೊತ್ತಿರ್ಬೇಕು ಭಾರತೀಯನ್ ಗೊತ್ತೇನ್ರಿ ಸರ್ ನೌಕಾಪಡೆ ದಿನ ಅಂತಕ್ಕಂಥದ್ದು ನೌಕಾ ದಿನ ಅಂತಕ್ಕಂಥ ಯಾವಾಗ ಆಚರಣೆ ಮಾಡ್ತಾರೆ ಗೊತ್ತೇನ್ರಿ ಸರ್ ಡಿಸೆಂಬರ್ ಏನ್ ಗೊತ್ತೇನು 4 ಆಚರಣೆ ಮಾಡ್ತಾರೆ. ಸ್ನೇಹಿತರೆ ಗೊತ್ತಿರ್ಬೇಕು ಇವಾಗ ಭಾರತೀಯ ನೌಕಾಪಡೆ ಸ್ಥಾಪನೆಗಿದ್ದು ಇಲ್ಲಿ ನೋಡ್ರಿ ಸೆಪ್ಟೆಂಬರ್ 5 ಕೊಟ್ಟಿರ ಮೇಲೆ ಜನವರಿ 26 ಕೊಟ್ಟಿದ್ದಾರೆ. ಬಟ್ ಡಿಸೆಂಬರ್ 24 ಯಾಕೆ ಆಚರಣೆ ಮಾಡ್ತಾರೆ ಗೊತ್ತೇನ್ರಿ ಸರ್ ಏನಾಗಿರುತ್ತೆ ಗೊತ್ತೇನು 1900 ಸರ್ 71 ಏನ್ ಗೊತ್ತೇನು 71ಕ್ಕೆ ಏನ್ ಗೊತ್ತೇನು ಭಾರತ ಮತ್ತೇನ್ ಗೊತ್ತೇನು ಪಾಕಿಸ್ತಾನ ಮಧ್ಯೆ ಯುದ್ಧ ಆಗುತ್ತೆ ನೋಡ್ರಿ ಅದಲ್ವಾ. ಈ ಯುದ್ಧ ಏನ್ ಗೊತ್ತೇನು ಪ್ರಮುಖವಾಗಿ ಗೊತ್ತಿರ್ಬೇಕು ನಮ್ ಭಾರತ ದೇಶ ಗೊತ್ತೇನ್ರಿ ಇವಾಗ ವಿಜೇತ ಆಗುತ್ತೆ ಯಾವಾಗಪ್ಪ ಅಂದ್ರೆ ಡಿಸೆಂಬರ್ ಏನ್ ಗೊತ್ತೇನು 4ಕ್ಕೆ ಏನ್ ಗೊತ್ತೇನು ವಿಜೇತ ಆಗುತ್ತೆ. ಅವಾಗ ನೋಡಿ ಸುಮಾರು ನಮ್ದು ಯೋಧರೇನ್ ಗೊತ್ತೇನ್ರಿ ಪ್ರಾಣತ್ಯಾಗ ಮಾಡ್ತಾರಲ್ವಾ. ಆ ಸ್ಮರಣೆಗೋಸ್ಕರ ಏನ್ ಗೊತ್ತೇನ್ರಿ ಪ್ರತಿ ವರ್ಷ ಡಿಸೆಂಬರ್ 4ಕ್ಕೆ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಕೇಳ್ತಿರ್ತಾರೆ. ಯಾವ ದಿನ ಆಚರಣೆ ಮಾಡ್ತಾರೆ ನೌಕಾ ದಿನ. ಅಂದ್ರ ಇನ್ನ ಭಾರತೀಯ ಏನ್ ಗೊತ್ತೇನ್ರಿ ವಾಯು ನೌಕಾಪಡೆ ಏನ್ ಮಾಡ್ತಾರ ಗೊತ್ತೇನ್ರಿ ಇವಾಗ ಪಾಕಿಸ್ತಾನದ ಹಡಗುಗಳಿಗೆ ಏನ್ ಗೊತ್ತ ಧ್ವಂಸ ಮಾಡ್ತಾರ
ಅದಲ್ಲ ಮತ್ತೆ ನೋಡಿ ಸುಮಾರು ಈ ಯುದ್ಧ ಏನ್ ಗೊತ್ತೇನ್ರಿ ಪಣ ತೆಗ ಮಾಡ್ತಾರ ನಮ್ಮ ಭಾರತೀಯರು ಅವ್ರು ಸ್ಮರಣಾರ್ಥವಾಗಿ ಏನ್ ಮಾಡ್ತಾರೆ ಗೊತ್ತೇನ್ರಿ December 4 ಆಚರಣೆ ಮಾಡ್ತಾರೆ ನೌಕಾಪಡೆ ದಿನ ಅಂತಕ್ಕಂಥದ್ದು ಅದಲ್ವಾ ಸರ್ ಗೊತ್ತಿರ್ಲಿ ನಂತರ ಬಂದಾಗ ಭಾರತೀಯ ನೌಕಾಪಡೆ ಅಥವಾ ಇಂಡಿಯನ್ ನ್ಯಾವಿ ಪ್ರಸ್ತುತ ನೋಡ್ರಿ ಮುಖ್ಯಸ್ಥರ ಗೊತ್ತೇನ್ರಿ ಇವ್ರ ಮೊನ್ನೆ ನೇಮಕ ಕರೆಂಟ್ ಅಫೇರ್ಸ್ ಕೇಳಬಸ್ ಅಂತಾರೆ ಕೃಷ್ಣ ಸ್ವಾಮಿನಾಥನ್ ಇವ್ರ ಅಧಿಕಾರ ನೋಡ್ರಿ ಯಾವಾಗ ಇಸ್ಕೊತಾರ ಗೊತ್ತೇನ್ ಮೇ 31 ಅಲ್ವಾ 2020 ಅಧಿಕಾರದಿಂದ ಏನ್ ಗೊತ್ತೇನ್ ನಿವರ್ತರ ಅದ ಇವತ್ ನಾಳೆಗೂ ಇಸ್ಕೊತಾರ ನೋಡ್ರಿ ಇವಾಗ ಪ್ರೆಸೆಂಟ್ ಇವಾಗ ಇದು ಯಾರಿದ್ರು ಗೊತ್ತ ದಿನೇಶ್ ಕುಮಾರ್ ಇದ್ರದಲ್ವಾ ತ್ರಿಪಾಠಿ ಇದ್ರ ಮುಂಚೆ ಇವಾಗ ಪ್ರೆಸೆಂಟ್ ನೋಡ್ರಿ ಸದ್ಯ ಏನ್ ಬಂದಾಗ ಯಾರು ಇರ್ತಾರಪ್ಪ ಅಂದ್ರೆ ಕೃಷ್ಣ ಸ್ವಾಮಿನಾಥನ್ ಅಂತಕ್ಕಂಥವ್ರು ಇವ್ರು ನಾಳೆಗೆ ಅಧಿಕಾರ ವಹಿಸ್ಕೋರ ಅಂದ್ರೆ ಮೇ 31 2026 ಅಧಿಕಾರ ವಹಿಸ್ಕೊಂಬಾರದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರದಲ್ವಾ ಅವಕ್ಕಿಂತ ಮುಂಚೆ ಗೊತ್ತೇನ್ರಿ ಇವಾಗ ದಿನೇಶ್ ಕುಮಾರ್ ತ್ರಿಪಾಠಿ ಅಂತಕ್ಕಂಥವ್ರು ಇದ್ರು ಅದಲ್ವಾ ಸರ್ ಗೊತ್ತಿರ್ಲಿ ಆಮೇಲೆ ಲೋಗೋ ಕೂಡ ಐತ್ ನೋಡ್ರಿ ಲೋಗೋ ನೋಡ್ತಿರ್ಬೋದಲ್ಲ ಲೋಗೋನು ಗೊತ್ತಿರ್ಬೇಕು ನಮ್ಮದಲ್ವಾ ಗೊತ್ತಿರ್ಲಿ ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಇವಾಗ 3 ಪಡೆಗಳು ಅದಲ್ವಾ ಸಂದರ್ಭ ಗೊತ್ತಿರ್ಲಿ 3 ಪಡೆಗಳ ಮುಖ್ಯಸ್ಥ ಅದಲ್ವಾ ಈಗ ನೋಡ್ರಿ ಸರ್ ನೌಕಾಪಡೆ ಆಗಿರ್ಬೋದು ವಾಯುಪಡೆ ಆಗಿರ್ಬೋದು ಭೂಪಡೆ ಆಗಿರ್ಬೋದು ಈ 3 ಪಡೆಗಳ ಮುಖ್ಯಸ್ಥ ಇರ್ತಾರೆ ಗೊತ್ತೇನು ಪ್ರಮುಖವಾಗಿ ಸಿಡಿಎಸ್ ಇರ್ತಾರೆ ನೋಡಿ ಅದ್ರ ಗೊತ್ತು ಮುಂಚೆ ರಾಷ್ಟ್ರಪತಿ ಇರ್ತಿದ್ರು ಬಟ್ ನೋಡ್ರಿ ಒಂದು ಹುದ್ದೆ ಮಾಡಿದಾರೆ ಸಿಡಿಎಸ್ ಅಂತಕ್ಕಂಥದ್ದು ಸರ್ ಎಕ್ಸಾಮ್ ಕೇಳ್ಬೋದು ಸಿಡಿಎಸ್ ವಿಸ್ತರಿಸಿ ಕೇಳ್ಬೋದ್ರಿ ಸಿಡಿಎಸ್ ಬಂದಾಗ ಚೀಫ್ ಆಫ್ ನೋಡ್ರಿ ಡಿಫೆನ್ಸ್ ಏನ್ ಗೊತ್ತೇನ್ರಿ ಸ್ಟಾಫ್ ಅಂತಕ್ಕಂಥದ್ದು ಸರ್ ಕನ್ನಡದ ಏನ್ ಗೊತ್ತೇನ್ರಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ಯಾವ ಮುಖ್ಯಸ್ಥರು ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ಅಂತಕ್ಕಂಥವ್ರು ಸರ್ ಇವ್ರು ಏನ್ ಮಾಡ್ತಾರ್ರಿ ರಕ್ಷಣಾ ಪಡೆ ಮುಖ್ಯಸ್ಥರು ಇರ್ತಾರ್ರಿ ಸರ್ ನೋಡಿ ಭಾರತೀಯ ಗೊತ್ತೇನ್ ಶಸ್ತ್ರ ಪಡೆಗಳ ಏನ್ ಗೊತ್ತೇನ್ ಮುಖ್ಯಸ್ಥ ಅದಲ್ವಾ ಶಾರ್ಟ್ ಕಟ್ ನಾಗ ಸಿಡಿಎಸ್ ಅಂತ ಕರೀತಾರ ಅದಲ್ವಾ ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ ದಾಗ ಇದು ರಕ್ಷಣಾ ಸ್ವಾಧೀನ ಮಂಡಳಿ ಆಮೇಲೆ ರಾಷ್ಟ್ರೀಯ ಭದ್ರತಾ ಮಂಡಳಿ ಪರಮಾಣು ಕಮಾಂಡರ್ ಅದಲ್ವಾ ಸರ್ ವರದಿಗಳು ಭಾರತದ ಏನ್ ಗೊತ್ತೇನ್ ರಾಷ್ಟ್ರಪತಿ ಪ್ರಧಾನ ಮಂತ್ರಿ ರಕ್ಷಣಾ ಸಚಿವರು ನೇಮಕ ಮಾಡೋರು ಇವ್ರು ಯಾರು ನೇಮಕ ಮಾಡ್ತಾರ ಗೊತ್ತೇನ್ ರಾಷ್ಟ್ರಪತಿಗಳು ಮತ್ತ ಪ್ರಧಾನ ಏನ್ ಗೊತ್ತೇನ್ರಿ ಮಂತ್ರಿಗಳು ಅದಲ್ವಾ ನಂತರ ರಕ್ಷಣಾ ಸಚಿವರು ಇವ್ರು ಸೇರ್ ಮತ್ತೇನ್ ಗೊತ್ತೇನ್ ರಾಷ್ಟ್ರಪತಿಗಳು ಸೇರ್ ಬಿಟ್ಟು ಮಾಡ್ತಾರ ಗೊತ್ತೇನ್ ಇವ್ರು ಪ್ರಮುಖವಾಗಿ ನೇಮಕ ಮಾಡ್ತಾರ ಅಂತ ನೋಡ್ರಿ ಇವ್ರ ನೇಮಕಾತಿ ಅವಧಿ ಏನ್ ಗೊತ್ತೇನ್ರಿ ಇಷ್ಟೊಂದ್ ವರ್ಷ ಇಲ್ಲ ಬಟ್ ನೋಡ್ರಿ 65 ಏನ್ ಗೊತ್ತೇನ್ರಿ ವರ್ಷದ ಏನ್ ಗೊತ್ತೇನ್ ಮಾತ್ರ ಅದಲ್ವಾ ಗೊತ್ತಿರ್ಲಿ ಈ ಹುದ್ದೆ ನೋಡ್ರಿ ಆಕ್ಚುಲಿ 2019 ಅಥವಾ ನೋಡ್ರಿ 2020 ಏನ್ ಗೊತ್ತೇನ್ ಜನವರಿ 1 ಸ್ಥಾಪನೆ ಆಗೋದು ಅದಲ್ವಾ 6 ವರ್ಷ ಸ್ಥಾಪನೆ ಆಗಿದೆ ಅದಲ್ವಾ ಬಟ್ ಗೊತ್ತಿರ್ಲಿ ಸರ್ ನೋಡ್ರಿ ಮೊದಲ ಸಿಡಿಎಸ್ ಯಾರು ಗೊತ್ತೇನ್ ಬಿಪಿನ್ ರಾವತ್ ಇದ್ದಾರೆ ನೋಡ್ರಿ ಯಾರು ಗೊತ್ತೇನ್ ಬಿಪಿನ್ ಏನ್ ಗೊತ್ತೇನ್ ಬಿಪಿನ್ ಸರ್ ರಾವತ್ ಅಂತ ಇದ್ದಾರೆ ನೋಡ್ರಿ ಬಿಪಿನ್ ರಾವತ್ ಏನ್ ಮಾಡ್ತಾರ ಗೊತ್ತೇನ್ರಿ ಇವ್ರು ಆಕ್ಚುಲಿ ನಿಧನರಾದ ಅಂತಾರೆ ಅದಲ್ವಾ ನಿಧನರಾದಾಗ ಏನ್ ಗೊತ್ತೇನ್ರಿ ನಿಧನರಾದ ಮೊದಲ ಸಿಡಿಎಸ್ ಸರ್ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಸಿಡಿಎಸ್ ಗೊತ್ತೇನ್ ಬಿಪಿನ್ ರಾವತ್ ಅದಲ್ವಾ ಇವ್ ಪ್ರೆಸೆಂಟ್ ನೋಡಿ ಕೇಳ್ಬೋದು ಭಾರತ ದೇಶದ ಪ್ರಸ್ತುತ ಸಿಡಿಎಸ್ ಯಾರು ಗೊತ್ತೇನ್ ಅನಿಲ್ ಅದಲ್ವಾ ಜನರಲ್ ಗೊತ್ತ ಅನಿಲ್ ಚವಾಣ್ ಅಂತಕ್ಕಂಥವ್ರು ಜನರಲ್ ಅನಿಲ್ ಚವಾಣ್ ಅಂತಕ್ಕಂಥವ್ರದಲ್ಲ ಬಟ್ ಗೊತ್ತಿರ್ಲಿ ಸರ್ ಮುಂಬರುವ ಯಾವುದೇ ಎಕ್ಸಾಮ್ ಕೂಡ ಏನ್ ಗೊತ್ತೇನ್ರಿ ಪಡೆಗಳ ಬಗ್ಗೆ ಕ್ವಶನ್ ಕೇಳ್ಬೋದು ಅದಲ್ವಾ ಸರ್ ಗೊತ್ತಿರ್ಲಿ ಮತ್ತೆ ಹಿಂಗೆ ನೋಡ್ಕೊಂತ ತಗೊಳಂತ ಯಾರೆಲ್ಲ ಹೊಸದಾಗ ವಿಡಿಯೋ ನೋಡ್ತಿರಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಅದಲ್ವಾ ಪ್ರತಿಯೊಂದು ಎಕ್ಸಾಮ್ ಯೂಸ್ ಆಗ್ತೈತೆ ಗೊತ್ತಿರ್ಲಿ ಎಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್